ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೊಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ನ ಬಗ್ಗೆ ಮಾತಾಡೋಣ. ಕ್ಯಾಶ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಇರುವಂಥ ಕಂಪನಿಗಳ ಬಗ್ಗೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಅನೇಕ ಸ್ಟಾಕ್ಸ್ ಇದ್ದಾವೆ. ಅಲ್ಲಿ ಅವರ ಕೋರ್ ಬಿಸ್ನೆಸ್ನ ವ್ಯಾಲ್ಯೂ ಕೂಡ ಓವರ್ ಶ್ಯಾಡೋ ಆಗುತ್ತೆ. ಬಿಕಾಸ್ ಅವು ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಹೋಲ್ಡ್ ಮಾಡಿಕೊಡ್ತವೆ. ಒಂದು ಎಕ್ಸಾಂಪಲ್ ನೋಡಿ, ಒಂದು ಕಂಪನಿ ಮಾರ್ಕೆಟ್ ಕ್ಯಾಪ್ 5,000 ಕ್ರೋರ್ ಅಂದರೆ 5,000 ಕೋಟಿ ಅಂದರೆ ಅದರಲ್ಲಿ 2,500 ಕೋಟಿ ಜಸ್ಟ್ ಕ್ಯಾಶ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಆಗಿರುತ್ತೆ. ಇಂತಹ ಸ್ಟಾಕ್ಸ್ ಒಂದು ಸ್ಟ್ರಾಟಜಿಕ್ ಮೋಡ್ ಕೂಡ ಕೊಡುತ್ತೆ. ಅಂದರೆ ಅವರು ತಮ್ಮ ಕ್ಯಾಪಿಟಲ್ನ ಸ್ಮಾರ್ಟ್ ಆಗಿ ಫ್ಯೂಚರ್ ಗ್ರೋತ್ಗೆ ಡೆಪ್ಲಾಯ್ ಮಾಡ್ಬೋದು. ಹಾಗಾಗಿ ಇವತ್ತು ನಾವು 3 ಅಂತಹ ಕ್ಯಾಶ್ ಹೆವಿ ಕಂಪನೀಸ್ನ ಬಗ್ಗೆ ಮಾತಾಡೋಣ. ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಲೆಟ್ಸ್ ಬಿಗಿನ್. ನಮ್ಮ ಮೊದಲ ಕಂಪನಿ ಸನ್ಫ್ಲಾಗ್ ಐರನ್ ಆ್ಯಂಡ್ ಸ್ಟೀಲ್. ಸನ್ಫ್ಲಾಗ್ ಐರನ್ ಆ್ಯಂಡ್ ಸ್ಟೀಲ್ ಈ ಕಂಪನಿ 1984ರಲ್ಲಿ ಇನ್ಕಾರ್ಪೊರೇಟ್ ಆಗಿತ್ತು. ಇದು ಸನ್ಫ್ಲಾಗ್ ಗ್ರೂಪ್ನ ಭಾಗ ಆಗಿದೆ. ಕಂಪನಿ ಆಪರೇಷನ್ ಸ್ಟಾರ್ಟ್ ಆಗಿದ್ದು 1989ರಲ್ಲಿ. ಅವರು ಸ್ಪ್ರಿಂಗ್ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಈಗ ಅವರು ಕಾರ್ಬನ್ ಅಲಾಯ್ ಮತ್ತು ಮೈಲ್ಡ್ ಸ್ಟೀಲ್ ರೋಲ್ಡ್ ಪ್ರಾಡಕ್ಟ್ಸ್, ಬಿಲೆಟ್ಸ್, ಇಂಗಾಟ್ಸ್ ಮತ್ತು ಬ್ರೈಟ್ ಬಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಪ್ರಾಡಕ್ಟ್ಸ್ ಮುಖ್ಯವಾಗಿ ಆಟೋಮೋಟಿವ್ ಸೆಕ್ಟರ್ನಲ್ಲಿ ಯೂಸ್ ಆಗ್ತವೆ. ಎಕ್ಸಾಂಪಲ್ಗೆ ಟ್ರಾನ್ಸ್ಮಿಷನ್ ಗೇರ್ಸ್, ಶಾಫ್ಟ್ಸ್, ಬೇರಿಂಗ್ಸ್, ಎಕ್ಸಾಸ್ಟ್ ಸಿಸ್ಟಮ್ಸ್, ಹೀಗೆ ಹಲವು ಪಾರ್ಟ್ಗಳಿಗೆ ಇಂಡಿಯನ್ ರೈಲ್ವೇಸ್, ಆರ್ಡಿನೆನ್ಸ್ ಫ್ಯಾಕ್ಟರೀಸ್ ಮತ್ತು ದೊಡ್ಡ OEMs ಲೈಕ್ TVS, ಮಾರುತಿ ಸುಜುಕಿ, ಫೋರ್ಡ್, ಹೀಗೆ ಟಾಪ್ ನಾಚ್ ಕ್ಲೈಂಟ್ಗಳೇ ಈ ಕಂಪನಿಗಿದ್ದಾರೆ. ಹಾಗೆ ಟಾಪ್ 10 ಕನ್ಸ್ಯೂಮರ್ಸ್ ಕಂಪನಿ ಟೋಟಲ್ ಸೇಲ್ಸ್ನಲ್ಲಿ ಒಂದು 25ರಿಂದ 30% ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಕಂಪನಿ ಪ್ರೊಡಕ್ಷನ್ ಕೆಪಾಸಿಟಿ ಕೂಡ ಚಿಕ್ಕದೇನಲ್ಲ. ಮಹಾರಾಷ್ಟ್ರದಲ್ಲಿರುವಂಥ ಮಾಡರ್ನ್ ಇಂಟಿಗ್ರೇಟೆಡ್ ಪ್ಲಾಂಟ್ನಿಂದ ಇವರು 7.5 ಲ್ಯಾಕ್ TPA ತನಕ ಪ್ರೊಡ್ಯೂಸ್ ಮಾಡ್ತಾರೆ. ಇವತ್ತಿನ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಏನು ಅಂದರೆ ನಂಬರ್ಸ್ ಆ್ಯಂಡ್ ವ್ಯಾಲ್ಯೂಯೇಷನ್. ಈಗ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್. ಸನ್ಫ್ಲಾಗ್ ಐರನ್ನ ಮಾರ್ಕೆಟ್ ಕ್ಯಾಪ್ ಬರೋಬ್ಬರಿ 5,207 ಕೋಟಿ. ಆದರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದರೆ ಕಂಪನಿಗೆ ಲಾಯ್ಡ್ಸ್ ಮೆಟಲ್ನ ಮಾರ್ಕೆಟ್ ಕ್ಯಾಪ್ 79,269 ಕೋಟಿ ಇದೆ. ಅಂದರೆ ಸನ್ಫ್ಲಾಗ್ನ ಇನ್ವೆಸ್ಟ್ಮೆಂಟ್ನ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ 8,690 ಕೋಟಿ ಸುತ್ತಮುತ್ತ ಇದೆ ಅನ್ನೋದು. ಈ ಮೂಲಕ ಸನ್ಫ್ಲಾಗ್ನ ಮಾರ್ಕೆಟ್ ಕ್ಯಾಪ್ಗೆ 1.66 ಟೈಮ್ಸ್ ಇದೆ. 2025ರ ಡೇಟಾ ಪ್ರಕಾರ ಇನ್ವೆಸ್ಟ್ಮೆಂಟ್ಸ್ ಮತ್ತು ಕ್ಯಾಶ್ ಈಕ್ವಲೆಂಟ್ ಸೇರಿಸಿ ಕಂಪನಿಯ ಟೋಟಲ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅರೌಂಡ್ 71% ಇದೆ. ಇದು ಕಂಪನಿಯ ಕೋರ್ ಬಿಸ್ನೆಸ್ ವ್ಯಾಲ್ಯೂಗಿಂತ ಹೆಚ್ಚಿನ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ಸ್ ಸ್ಟಾಪ್ ಮಾಡಿದೆ. ಇದಕ್ಕೂ ಮೊದಲು ಲಾಯ್ಡ್ಸ್ ಮೆಟಲ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ದಿಸ್ ಕಂಪನಿ ಆಪರೇಟ್ಸ್ ಇನ್ ಸ್ಪಾಂಜ್ ಐರನ್, ಪವರ್ ಜನರೇಷನ್ ಅಂಡ್ ಮೈನಿಂಗ್, ಸೋರ್ಸಿಂಗ್ ಇಟ್ಸ್ ಕೋರ್ ಫ್ರಮ್ ಇಟ್ಸ್ ಕ್ಯಾಪ್ಟಿವ್ ಮೈನ್ಸ್. ಕಳೆದ 3 ವರ್ಷದ CAGR ಸೇಲ್ಸ್ ಗ್ರೋತ್ 113%, ಪ್ರಾಫಿಟ್ ಗ್ರೋತ್ 114% ಮತ್ತು ROE 46% ನಷ್ಟಿದೆ, ವಿಚ್ ಇಸ್ ಮ್ಯಾಸಿವ್. 2026ರಲ್ಲಿ ಕಂಪನಿ ಅಂದಾಜು 6,000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಮಾಡಿದೆ. ಮೋಸ್ಟ್ಲಿ ಫ್ರಮ್ ಇಂಟರ್ನಲ್ ಅಕ್ಯುರಲ್ಸ್ ವಿಚ್ ಈಸ್ ಅಂಡರ್ FY25 ರೆವಿನ್ಯೂ ಆಫ್ 6,721 ಕ್ರೋರ್. ಜೊತೆಗೆ ಕಂಪನಿಯ ಅಕ್ವಿಸಿಷನ್ ತ್ರಿವೇಣಿ ಅರ್ತ್ ಮೂವರ್ಸ್ನ ಇಂಟಿಗ್ರೇಷನ್ನ ಮೇಲೆ ಕೆಲಸ ಶುರು ಮಾಡಿದೆ. ಇದೊಂದು ಮ್ಯಾಸಿವ್ ಪೊಟೆನ್ಷಿಯಲ್ ಅನ್ನ ಅನ್ಲಾಕ್ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಮಾನ್ಸೂನ್ ಇಂಪ್ಯಾಕ್ಟ್ ಲಿಮಿಟೆಡ್ ಇರೋ ಭರವಸೆ ಕೂಡ ಇದೆ. ಇದು ಇವ್ಯಾಕ್ಯುಯೇಷನ್ಗಾಗಿ ಪೈಪ್ಲೈನ್ ಸಪೋರ್ಟ್ ಮಾಡುತ್ತೆ. ಇಲ್ಲಿ ನೋಡಿ ಕಂಪನಿ ಫ್ಯೂಚರ್ ಪ್ಲಾನ್ಸ್ನ ಸ್ನ್ಯಾಪ್ಶಾಟ್. ನಾವು ಕಮಿಂಗ್ ಬ್ಯಾಕ್ ಟು ಸನ್ಫ್ಲಾಗ್. 2025ರಲ್ಲಿ ಕಂಪನಿಯ ರೆವಿನ್ಯೂ 3,536 ಕೋಟಿ ಇತ್ತು. ಜಸ್ಟ್ 3.5% ಗ್ರೋತ್ ಇಯರ್ ಆನ್ ಇಯರ್. 2024ರಲ್ಲಿ ಸನ್ಫ್ಲಾಗ್ಗೆ ಬ್ಲಾಸ್ಟ್ ಫರ್ನಾನ್ಸ್ ರಿಲೀನಿಂಗ್ನಿಂದ ಪ್ರೊಡಕ್ಷನ್ನ ಮೇಲೆ ಎಫೆಕ್ಟ್ ಆಯಿತು. ಈ ಇಂಪ್ಯಾಕ್ಟ್ 2025ರಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಹೋಯಿತು. ಜೊತೆಗೆ ಕಂಪನಿನ ಟಾಪ್ ಲೈನ್ ಗ್ರೋತ್ ಕೂಡ ಕಮ್ಮಿ ಆಯಿತು. ಇದೇ ಟ್ರೆಂಡ್ನ ಆಪರೇಟಿಂಗ್ ಪ್ರಾಫಿಟ್ನಲ್ಲೂ ಕೂಡ ನೋಡ್ಬೋದು. ಇನ್ನು ಆಪರೇಟಿಂಗ್ ಪ್ರಾಫಿಟ್ 3.73% ಇಳಿದಿದ್ದು ಸುಮಾರು 389 ಕೋಟಿ ಆಗಿದೆ. ಆದರೆ ಇದೇ ಟೈಮ್ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೂಡ 3.5% ಜಾಸ್ತಿ ಆಯಿತು. ಹೀಗಾಗಿ ಪ್ರಾಫಿಟ್ ಗ್ರೋತ್ ಸ್ಟೇಬಲ್ ಆಗಿದೆ. ಆದರೆ ಹೈಲೈಟ್ ಏನು ಅಂದರೆ ನೆಟ್ ಪ್ರಾಫಿಟ್ 12.5% ಜಂಪ್ ಆಗಿ 162 ಕೋಟಿ ಆಗಿದೆ. ರೀಸನ್ ಏನು ಗೊತ್ತಾ? ಬೇರೆ ಇನ್ಕಮ್ ಹೆಚ್ಚಾಗಿದೆ. ಹಾಗೆ ಇಂಟ್ರೆಸ್ಟ್ ಕಾಸ್ಟ್ 7% ಇಳಿಕೆ ಆಗಿದೆ. ಇನ್ನು ಗ್ರೋತ್ ಔಟ್ಲುಕ್. ಈಗ ಕಂಪನಿ ಹತ್ರ ಯಾವುದೇ ದೊಡ್ಡ ಫ್ಯೂಚರ್ ಎಕ್ಸಂಪ್ಷನ್ ಇಲ್ಲ. ಹೀಗಾಗಿ ಕಂಪನಿ ಡಿಪೆಂಡೆನ್ಸಿ ಕಮ್ಮಿ ಮಾಡಿ ಹೊಸ ಫೀಲ್ಡ್ ಅಂದರೆ ಏರೋಸ್ಪೇಸ್ ಮತ್ತು ಥರ್ಮಲ್ ಎನರ್ಜಿ ಕಡೆಗೆ ಶಿಫ್ಟ್ ಆಗಿದೆ. ಎಕ್ಸಾಂಪಲ್ ಹೇಳೋದಾದರೆ ಸನ್ಫ್ಲಾಗ್ ಸನ್ಶೋರ್ ಜೊತೆಗೆ 25 ವರ್ಷದ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡಿಕೊಂಡಿದೆ.
11 ಮೆಗಾವ್ಯಾಟ್ ಕೆಪಾಸಿಟಿಗಾಗಿ, ಜೊತೆಗೆ ಸನ್ಶೋರ್ ಎನರ್ಜಿಯಲ್ಲಿ 26% ಸ್ಟೇಕ್ ಕೂಡ ತೆಗೆದುಕೊಂಡಿದೆ. ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ, ಕಂಪನಿ ಲಾಯ್ಡ್ಸ್ ನಲ್ಲಿ ಮಾಡಿದಂಥ ಇನ್ವೆಸ್ಟ್ಮೆಂಟ್ ಕಳೆದ ವರ್ಷದಿಂದ 4.5 ಪಟ್ಟು ಹೆಚ್ಚಾಗಿದೆ. ಜೊತೆಗೆ ಕಂಪನಿ ನೆಟ್ ಕ್ಯಾಶ್ ಪೊಸಿಷನ್ 2024ರಲ್ಲಿ 182 ಕೋಟಿಯಿಂದ 25ಕ್ಕೆ 93 ಕೋಟಿಗೆ ಡೌನ್ ಆಗಿದೆ. ಇದಕ್ಕೆ ಕಾರಣ ಏನು ಅಂದರೆ CFO 23% ಕಮ್ಮಿ ಆಗಿದ್ದು, ಹಾಗೆ ಇನ್ವೆಂಟ್ರಿ 3 ಪಟ್ಟು ರೈಸ್ ಆಗಿದ್ದು ಅನ್ಬೋದು. ಜೊತೆಗೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಕೂಡ ಸ್ಟ್ರೆಚ್ ಆಗಿದೆ. ಕಾರಣ ಪೇಬಲ್ ಡೇಸ್ ಕಡಿಮೆ ಆಗಿದ್ದು ಮತ್ತು ಇನ್ವೆಂಟ್ರಿ ಡೇಸ್ ಜಾಸ್ತಿ ಆಗಿರೋದು. ಓವರ್ ಆಲ್ ಕಂಪನಿ ಟ್ರೆಂಡ್ಸ್ ಆರ್ ಡಿಸ್ಪ್ಲೇಯಿಂಗ್ ಅ ನೆಗೆಟಿವ್ ಪರ್ಫಾರ್ಮೆನ್ಸ್. ಇನ್ನು ಈ ಕಂಪನಿಯ ರಿಸ್ಕ್ ನೋಡೋದಾದ್ರೆ, ದ ಕಂಪನಿ ಇಂಪೋರ್ಟ್ಸ್ ಮೇಜರ್ ರಾ ಮೆಟೀರಿಯಲ್ಸ್, ಉದಾಹರಣೆಗೆ ಫೆರೋ ಅಲಾಯ್ಸ್, ಇದ್ದಿಲು ಈ ಥರದ ಪ್ರಾಡಕ್ಟ್ಗಳನ್ನು ಇಂಪೋರ್ಟ್ ಮಾಡುತ್ತೆ. ಹೀಗಾಗಿ ಫಾರೆಕ್ಸ್ ಫ್ಲಕ್ಚುಯೇಷನ್ ಹಾಗೂ ಪ್ರೈಸ್ ಶಾಕ್ಸ್ ಕಂಪನಿ ಮಾರ್ಜಿನ್ ಮೇಲೆ ಪ್ರೆಷರ್ ಹಾಕ್ಬೋದು. ಮತ್ತೊಂದು ಸಮಸ್ಯೆ ಏನು ಅಂದರೆ, ಕಂಪನಿಯ ಆಪರೇಟಿಂಗ್ ಸೈಕಲ್ ಈಗಾಗಲೇ 3 ತಿಂಗಳು ಸ್ಟ್ರೆಚ್ ಆಗಿದೆ. ಇದರ ಮುಂದಿನ ರಿಸ್ಕ್ ಏನು ಅಂದರೆ, ಇದು ಇನ್ನೂ ಹೆಚ್ಚಾಗ್ಬೋದು. ಯಾಕೆ ಅಂದರೆ ಕಂಪನಿಗೆ ಹೈ ವ್ಯಾಲ್ಯೂ ಸೂಪರ್ ಅಲಾಯ್ ಪ್ರಾಡಕ್ಟ್ ಆರ್ಡರ್ಸ್ ಬಂದಿದೆ. ಈ ಪ್ರಾಡಕ್ಟ್ಗಳ ಇನ್ವೆಂಟ್ರಿ ಹೋಲ್ಡಿಂಗ್ ಪೀರಿಯಡ್ ಜಾಸ್ತಿ ಇರುತ್ತೆ. ಹೀಗಾಗಿ ಕ್ಯಾಶ್ ಫ್ಲೋ ಕಮ್ಮಿ ಆಗುತ್ತೆ. ಈಗ ನಮ್ಮ ಸೆಕೆಂಡ್ ಕಂಪನಿ ಮೈಥಾನ್ ಅಲಾಯ್. ಮೈಥಾನ್ ಅಲಾಯ್ಸ್ ಲೀಡಿಂಗ್ ಫೆರೋ ಅಲಾಯ್ ಮ್ಯಾನುಫ್ಯಾಕ್ಚರರ್ ಆಗಿದೆ. ಇದು 3 ಬಲ್ಕ್ ಫೆರೋಲಾಯ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ: ಫೆರೋ ಮ್ಯಾಂಗನೀಸ್, ಸಿಲಿಕೋ ಮ್ಯಾಂಗನೀಸ್ ಆ್ಯಂಡ್ ಫೆರೋ ಸಿಲಿಕಾನ್. ಈ ಅಲಾಯ್ಸ್ ಮೇಜರ್ಲಿ ಸ್ಟೀಲ್ ಉತ್ಪಾದನೆಯಲ್ಲಿ ಬಳಕೆ ಆಗುತ್ತೆ. ಸ್ಟ್ರೆಂತ್, ಡ್ಯೂರಬಿಲಿಟಿ ಮತ್ತು ಆಂಟಿ ಕರೋಷನ್ ಪ್ರಾಪರ್ಟೀಸ್ ಹೆಚ್ಚಾಗೋದಕ್ಕೆ ಕಂಪನಿಯ ಬಳಿ 3.3 ಲಕ್ಷ MTಯ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ. ಜೊತೆಗೆ ಸಾಯಿಲ್, ಟಾಟಾ ಸ್ಟೀಲ್, JSW ನಂತಹ ದೊಡ್ಡ ದೊಡ್ಡ ಕಂಪನಿ ಕ್ಲೈಂಟ್ಸ್ ಲಿಸ್ಟ್ನಲ್ಲಿದೆ. ರಿಪೀಟ್ ಕ್ಲೈಂಟ್ಸ್ 75%ನಷ್ಟಿದ್ದಾರೆ. ಕೇವಲ ಈ ಕಂಪನಿ ಫೆರೋಲಾಯ್ ಮ್ಯಾನುಫ್ಯಾಕ್ಚರಿಂಗ್ಗೆ ಮಾತ್ರ ಲಿಮಿಟ್ ಆಗಿಲ್ಲ, ವಿಂಡ್ ಪವರ್ ಜನರೇಷನ್ ಮತ್ತು ಕ್ಯಾಪ್ಟಿವ್ ಪವರ್ ಪ್ಲಾಂಟ್ ಆಪರೇಷನ್ ನಲ್ಲೂ ಕೂಡ ಆಕ್ಟಿವ್ ಆಗಿದೆ. ಜೊತೆಗೆ ಮ್ಯಾಂಗನೀಸ್ ಬೇಸ್ಡ್ ಫೆರೋಲಾಯ್ ಕೇಸ್ನಲ್ಲೂ ಕೂಡ ಇಂಡಿಯಾದ ಲಾರ್ಜೆಸ್ಟ್ ಡೊಮೆಸ್ಟಿಕ್ ಪ್ರೊಡ್ಯೂಸರ್ ನಲ್ಲಿ ಒಂದಾಗಿದೆ. ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್: ಕಂಪನಿಯ ಸದ್ಯದ ಮಾರ್ಕೆಟ್ ಕ್ಯಾಪ್ 3,559 ಕೋಟಿ. ಆದರೆ 2025ರ ಪ್ರಕಾರ ಮೈಥಾನ್ ಅಲಾಯ್ಸ್ ಬಳಿ 3,056 ಕೋಟಿಯ ಹೂಡಿಕೆ ಮತ್ತು 59 ಕೋಟಿಯ ಕ್ಯಾಶ್ ಈಕ್ವಲೆಂಟ್ಸ್ ಇದೆಲ್ಲ ಸೇರಿ ಮಾರ್ಕೆಟ್ ಕ್ಯಾಪ್ನ 87% ಅಷ್ಟಿದೆ. ಟೋಟಲ್ ಇನ್ವೆಸ್ಟ್ಮೆಂಟ್ಸ್ ಈ ಬ್ಯಾಲೆನ್ಸ್ ಶೀಟ್ನ 62% ಅಕ್ಯುಪೈ ಮಾಡಿದೆ. ಲಿಸ್ಟ್ ಆಫ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ಕಂಪನೀಸ್ ಆಸ್ ಆಫ್ FY24 ಈ ಲಿಸ್ಟ್ ಇಲ್ಲಿದೆ ನೋಡಿ. ಈಗ ಕಂಪನಿಯ ಫಿನಾನ್ಷಿಯಲ್ಸ್ನ ಕಡೆಗೆ ಗಮನ ಹರಿಸೋಣ. 2025ರಲ್ಲಿ ಸೇಲ್ಸ್ನಲ್ಲಿ ಕೇವಲ 4.6% ಆಪ್ಟಿಕ್ ಆಗಿದೆ. ಆದರೂ ಈ ಆದಾಯವು FY23ನ ಆದಾಯಕ್ಕೆ ಸಮನಾಗಿಲ್ಲ. ಬಟ್ ಯಾಕೆ ಗೊತ್ತಾ? ಕಳೆದ ವರ್ಷ ಅಲಾಯ್ ಪ್ರೈಸಸ್ ಕುಸಿತ ಆಗಿತ್ತು. ಜೊತೆಗೆ ಸೇಲ್ಸ್ ವ್ಯಾಲ್ಯೂಮ್ ಕೂಡ 5% ತನಕ ಕಮ್ಮಿಯಾಗಿ ಎಕ್ಸ್ಪೋರ್ಟ್ಸ್ ಶೇರ್ ಕೂಡ 8%ಗೆ ಕುಸಿದು 4% ಆಗಿತ್ತು. ಇದರ ಇಂಪ್ಯಾಕ್ಟ್ 2025ರವರೆಗೆ ಪ್ರೊಲಾಂಗ್ಡ್ ಆಗಿತ್ತು. ಬಟ್ ಆನ್ ಅ ಪಾಸಿಟಿವ್ ಸೈಡ್ ಆಪರೇಟಿಂಗ್ ಪ್ರಾಫಿಟ್ 52%ನಿಂದ ಮೇಲ್ ಹೋಗಿ ಮಾರ್ಜಿನ್ ಕೂಡ 7%ನಿಂದ 10% ತನಕ ಇಂಪ್ರೂವ್ ಆಗಿತ್ತು. ಹಾಗಾದರೆ ಇದು ಸಾಧ್ಯ ಆಗಿದ್ದು ಹೇಗೆ ಗೊತ್ತಾ? ಎಕ್ಸ್ಪೆನ್ಸಸ್ ಆಲ್ಮೋಸ್ಟ್ ಫ್ಲಾಟ್ ಇದ್ದು, ಎಸ್ಪೆಷಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಮತ್ತು ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಡೌನ್ಫಾಲ್ ತೋರಿಸಿದೆ, 6% ಆ್ಯಂಡ್ 18% ರೆಸ್ಪೆಕ್ಟಿವ್ಲಿ. ಆದರೆ ಇಲ್ಲಿ ಗೇಮ್ ಚೇಂಜರ್ ಆಗಿದ್ದು ಅದರ್ ಇನ್ಕಮ್. ಇದು ಇನ್ವೆಸ್ಟ್ಮೆಂಟ್ಸ್ನ ರಿವ್ಯಾಲ್ಯೂಯೇಷನ್ ಮತ್ತು ಗೇನ್ಸ್ನ ಜೊತೆಗೆ 2 ವರ್ಷದಲ್ಲಿ 10 ಪಟ್ಟು ಹೆಚ್ಚಾಗಿತ್ತು. 2025ರಲ್ಲಿ ಕಂಪನಿಯ ಅದರ್ ಇನ್ಕಮ್ 2 ಪಟ್ಟು ಜಾಸ್ತಿ ಆಗಿತ್ತು. ಇದೇ ಕಾರಣಕ್ಕೆ ನೆಟ್ ಪ್ರಾಫಿಟ್ 1 ವರ್ಷದಲ್ಲಿ 80% ತನಕ ಜಂಪ್ ಆಗಿ 631 ಕೋಟಿ ತಲುಪಿತ್ತು. ಈಗ ಗ್ರೋತ್ ಔಟ್ಲುಕ್: 2025ರಿಂದ 27ರಲ್ಲಿ ಕಂಪನಿ ಯಾವುದೇ ಮೇಜರ್ ಕ್ಯಾಪೆಕ್ಸ್ ಪ್ಲಾನ್ಗಳನ್ನು ಮಾಡಿಲ್ಲ. 50 ಕೋಟಿಯ ರಿನ್ಯೂವೇಬಲ್ ಎನರ್ಜಿ ಪ್ರಾಜೆಕ್ಟ್ ಹೊರತುಪಡಿಸಿ ಇದು ಇಂಟರ್ನಲ್ ಲಿಕ್ವಿಡಿಟಿಯಿಂದ ಫಂಡ್ ಮಾಡಲಾಗುತ್ತೆ. ಜೊತೆಗೆ ಇವರ ಬೈರ್ನಿಹಟ್ ಯೂನಿಟ್ ಕೇವಲ 2025ರಲ್ಲಿ MSPCB ಕಂಪ್ಲೈನ್ಸ್ ಕಾರಣಕ್ಕೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿತ್ತು. ಆದರೆ ಮಾರ್ಚ್ 2025ರಲ್ಲಿ ರಿವೋಕೇಶನ್ ನಂತರ ಆಪರೇಷನ್ ರೆಸ್ಯೂಮ್ ಮಾಡಲಾಗಿತ್ತು. ಪ್ಲಸ್ ಕಂಪನಿ ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಎಂಟ್ರಿ ಪಡ್ಕೊಂಡಿದೆ. ಫೆಬ್ರವರಿ 2025ರಲ್ಲಿ ಅಲಾಯ್ಸ್ ಬಿಲ್ಡರ್ಸ್ನ ಜೊತೆಗೆ 73 ಕೋಟಿಯ ಡೀಲ್ ಮಾಡಲಾಗಿದೆ ಮತ್ತು ಮೇ 2025ರಲ್ಲಿ ಅಗ್ರಿ ಆ್ಯಂಡ್ ರಿಯಲ್ ಎಸ್ಟೇಟ್ ಸಬ್ಸಿಡರೀಸ್ ಅಪ್ರೂವ್ಡ್ ಆಗಿದ್ದು, ಜೊತೆಗೆ 356 ಕೋಟಿ ಇಂಟರ್ ಕಂಪನಿ ಲೋನ್ ಇಸ್ ಆಲ್ಸೋ ಸ್ಯಾಂಕ್ಷನ್ಡ್ ಫಾರ್ ವೆಂಚರ್ಸ್. ಇನ್ನು ಪಾಸಿಟಿವ್ ವಿಚಾರ ಏನು ಅಂದರೆ, ಕಂಪನಿಯ ಬಳಿ ಹೆವಿ ಇನ್ವೆಸ್ಟ್ಮೆಂಟ್ಗಳಿದ್ದಾವೆ. ಫಂಡ್ ಬೇಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ನ ಬಳಕೆ ಕೇವಲ 28%ನಲ್ಲಷ್ಟಿತ್ತು. ಆಸ್ ಆಫ್ 12M ಎಂಡೆಡ್ October 24. ಇದರ ಅರ್ಥ ಏನು ಅಂದರೆ, ಕಂಪನಿ ಮುಂದೆ
ಕ್ಯಾಪೆಕ್ಸ್ ಅಥವಾ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಮಾಡಿದೆ ಅಂತ. ಇಟ್ ಹ್ಯಾಸ್ ಸಫಿಷಿಯಂಟ್ ಹೆಡ್ರೂಮ್ ಅವೈಲೇಬಲ್ ಅಂತ. ಇದರಿಂದ 588 ಕೋಟಿಯ ಸ್ಟ್ಯಾಂಡ್ ಅಲೋನ್ ಇನ್ವೆಂಟ್ರಿ ಅಮೌಂಟ್ ಜಂಪ್ ಆಗಿ 1085 ಕೋಟಿ ಕನ್ಸಾಲಿಡೇಟೆಡ್ ಲೆವೆಲ್ನ ತಲುಪಿದೆ. ಬಟ್ ಟಾಕಿಂಗ್ ಅಬೌಟ್ ಬಾರೋವಿಂಗ್ಸ್, ಕಂಪನಿಯ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ 40 ಪಟ್ಟು. ಅಂದರೆ ಕಂಪನಿ ತನ್ನ EBIT ಇಂದ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ 40 ಸಾರಿ ಕವರ್ ಮಾಡುತ್ತೆ ಅಂತ. ಇದು ಕೂಡ ಇಂಡಸ್ಟ್ರಿ ಆವರೇಜ್ ಜಸ್ಟ್ 20 ಪಟ್ಟಿದ್ದಾಗ. ಇನ್ನು ಕ್ಯಾಶ್ ಫ್ಲೋ ವಿಚಾರಕ್ಕೆ ಬರೋದಾದ್ರೆ ನೆಟ್ ಕ್ಯಾಶ್ ಫ್ಲೋ 61% ಇಂಪ್ರೂವ್ ಆಗಿತ್ತು. ಆದರೆ ಒಳಗಿನ ಚಿತ್ರಣ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿತ್ತು. CFO ನೆಗೆಟಿವ್ ಇಂದ ಪಾಸಿಟಿವ್ ಆಗಿತ್ತು ಮತ್ತು RCFO EBITDA ರೇಷಿಯೋ -3.5 ನಿಂದ 0.28 ತನಕ ಇಂಪ್ರೂವ್ ಆಗಿತ್ತು. ಇದರರ್ಥ ಕಂಪನಿ ತನ್ನ EBITDAಯನ್ನ ಕ್ಯಾಶ್ನಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ. ಇಂಪಾರ್ಟೆಂಟ್ ಮ್ಯಾಟ್ರಿಕ್ ಫಾರ್ ಎ ವರ್ಕಿಂಗ್ ಕ್ಯಾಪಿಟಲ್ ಹೆವಿ ಬಿಸ್ನೆಸ್ ಲೈಕ್ ಮೈಥಾನ್ ಅಲಾಯ್ಸ್. ಈ ಇಂಪ್ರೂವ್ಮೆಂಟ್ ಕಂಡು ಬಂದಿದ್ದು ಡ್ಯೂ ಟು ರೆಡ್ಯೂಸ್ಡ್ ರಿಸಿವೇಬಲ್ ಬೈ 8.4 ಪಟ್ಟು ಪ್ಲಸ್ 84% ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಮತ್ತು ಇನ್ಕ್ರೀಸ್ಡ್ ಪೇಯಬಲ್ ಮ್ಯಾನೇಜ್ಮೆಂಟ್. ಇನ್ವೆಸ್ಟಿಂಗ್ ಕ್ಯಾಶ್ ಫ್ಲೋ -591 ಕ್ರೋರ್ಗೆ ಇಳಿದಿದೆ. ಕಾರಣ ಮೇಜರ್ ಇನ್ವೆಸ್ಟ್ಮೆಂಟ್ಸ್. ಕಂಪನಿ 568 ಕೋಟಿಯ ಫ್ರೆಶ್ ಬಾರೋವಿಂಗ್ಸ್ ಇನ್ಫ್ಲೋ ಅನ್ನ ಸೆಕ್ಯೂರ್ ಮಾಡಿದೆ. ಇನ್ವೆಂಟ್ರಿ ಡೇಸ್ 2.7 ಪಟ್ಟು ಹೆಚ್ಚಾಗಿದೆ ಮತ್ತು ಕ್ಯಾಶ್ ಕನ್ವರ್ಷನ್ ಸೈಕಲ್ 188 ದಿನದಿಂದ ಜಂಪ್ ಆಗಿ 371ರ ತನಕ ತಲುಪಿದೆ. ಇದು ವರ್ಕಿಂಗ್ ಕ್ಯಾಪಿಟಲ್ ಸ್ಟ್ರೆಸ್ ಅನ್ನ ಹೈಲೈಟ್ ಮಾಡ್ತಿದೆ. ಈಗ ಕಂಪನಿಯ ರಿಸ್ಕ್. ಮೊದಲನೇದು, ಮ್ಯಾಂಗನೀಸ್ ಅಲಾಯ್ಸ್ ನ ಪ್ರೈಸ್ ಕುಸಿತಾ ಇದೆ. ಮೋರ್ ದೆನ್ ರಾ ಮೆಟೀರಿಯಲ್ಸ್ ಕಾಸ್ಟ್ ಫಾಲ್. ಈ ಕಾರಣಕ್ಕೆ ಮಾರ್ಜಿನ್ ಮೇಲೆ ಪ್ರೆಷರ್ ಬರ್ತಾ ಇದೆ. ಪವರ್ ಕಾಸ್ಟ್ ಪರ್ ಟನ್ ಕೂಡ ಹೆಚ್ಚಾಗಿದೆ ಡ್ಯೂ ಟು ಟ್ಯಾರಿಫ್ ರಿವಿಷನ್ ಅಂಡ್ ಫ್ಯೂಯಲ್ ಅಂಡ್ ಪವರ್ ಪರ್ಚೇಸ್ ಕಾಸ್ಟ್ ಅಡ್ಜಸ್ಟ್ಮೆಂಟ್ಸ್ ಕ್ಲೈಮ್ಸ್. ಈ ಟ್ರೆಂಡ್ ಮುಂದೇನೂ ಕೂಡ ಸಬ್ಡ್ಯೂಡ್ ನಲ್ಲೇ ಇರೋ ಸಾಧ್ಯತೆ ಇದೆ. ಜೊತೆಗೆ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಕೂಡ ಸತತವಾಗಿ ಸ್ಟ್ರೆಚ್ ಆಗ್ತಾ ಇದ್ದು ಇದರಿಂದ ಓವರ್ ಆಲ್ ಫೈನಾನ್ಷಿಯಲ್ ಪ್ರೆಷರ್ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಇನ್ನು ನಮ್ಮ ಮುಂದಿನ ಹಾಗೂ ಕೊನೆಯ ಕಂಪನಿ ಆಯಿಲ್ ಇಂಡಿಯಾ. ಆಯಿಲ್ ಇಂಡಿಯಾ ಲಿಮಿಟೆಡ್ ಒಂದು ಇಂಟಿಗ್ರೇಟೆಡ್ ಎನರ್ಜಿ PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿದೆ. ಕ್ರೂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ನ ಎಕ್ಸ್ಪ್ಲೋರೇಷನ್, ಡೆವಲಪ್ಮೆಂಟ್ ಮತ್ತು ಪ್ರೊಡಕ್ಷನ್ ನಲ್ಲಿ ಕೆಲಸ ಮಾಡುತ್ತೆ. ಜೊತೆಗೆ LPG ಪ್ರೊಡಕ್ಷನ್, ಆಯಿಲ್ ಮತ್ತು ಗ್ಯಾಸ್ ಟ್ರಾನ್ಸ್ಫರೇಷನ್ ಹಾಗೂ ರಿನ್ಯೂವೇಬಲ್ ಎನರ್ಜಿ ಜನರೇಷನ್ ಕೂಡ ಕಂಪನಿಯ ಆಪರೇಷನ್ ಭಾಗವಾಗಿದೆ. 2023ರಲ್ಲಿ ಕಂಪನಿಗೆ ಮಹಾರತ್ನ ಸ್ಟೇಟಸ್ ಕೂಡ ಸಿಕ್ಕಿದೆ. ಇನ್ನು ಕನ್ಸಾಲಿಡೇಟೆಡ್ ಲೆವೆಲ್ಸ್ನಲ್ಲಿ ನ್ಯೂಮಲಿಗರ್ ರಿಫೈನರಿ ಸಬ್ಸಿಡರಿ 25,147 ಕೋಟಿಯ ಡೌನ್ ಸ್ಟ್ರೀಮ್ ರೆವಿನ್ಯೂವನ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಂದರೆ ಟೋಟಲ್ನಲ್ಲಿ 54%. ಕಂಪನಿಯ ಮೇಜರ್ ರೆವಿನ್ಯೂ ಕ್ರೂಡ್ ಆಯಿಲ್ ನಿಂದ ಬರುತ್ತೆ. 15,740 ಕೋಟಿ, ಅಂದರೆ ಅಂದಾಜು 33%. ಇನ್ನು ನ್ಯಾಚುರಲ್ ಗ್ಯಾಸ್ನಿಂದ 5,514 ಕೋಟಿ ಜನರೇಟ್ ಆದರೆ ಇನ್ನುಳಿದ 11% ಡೊಮೆಸ್ಟಿಕ್ ಸೋರ್ಸ್ನಿಂದ ಬರುತ್ತೆ. ಏಷ್ಯಾಸ್ ಓಲ್ಡೆಸ್ಟ್ ಆಟೋಮೇಟೆಡ್ ನೆಟ್ವರ್ಕ್ಸ್ನ ಮೂಲಕ ಕಚ್ಚಾ ತೈಲವನ್ನು ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ಪೈಪ್ಲೈನ್ ಸೆಗ್ಮೆಂಟ್ 572 ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅಂದರೆ 1.3%. ಇನ್ನುಳಿದ 290 ಕೋಟಿ ಅಂದರೆ 0.6% LPGಯ ರಿನ್ಯೂವೇಬಲ್ ಎನರ್ಜಿಯಿಂದ ಬರುತ್ತೆ. ಆಯಿಲ್ ಇಂಡಿಯಾದ ಪೈಪ್ಲೈನ್ ನೆಟ್ವರ್ಕ್ 1200 ಕಿಲೋಮೀಟರ್ಗಿಂತಲೂ ಜಾಸ್ತಿ ಇದೆ. ಏಷ್ಯಾದ ಅತ್ಯಂತ ದೊಡ್ಡ ಎಲಿಜಿಬಲ್ ಪೈಪ್ಲೈನ್ ಅಂತ ಪರಿಗಣಿಸಲಾಗುತ್ತೆ. ಈ ಕಂಪನಿಯ ಇಂಟರ್ನ್ಯಾಷನಲ್ ಅಸೆಟ್ಸ್ ಕೂಡ ಸಿಕ್ಕಾಪಟ್ಟೆ ಡೈವರ್ಸಿಫೈ ಆಗಿದೆ. ಸದ್ಯಕ್ಕೆ ರಷ್ಯಾದ ಮೊಜಾಂಬಿಕ್ ಸೇರಿ 7 ದೇಶಗಳಲ್ಲಿದೆ. ಇನ್ನು ಫಿನಾನ್ಷಿಯಲ್ ವಿಚಾರ ಮಾತಾಡೋದಾದ್ರೆ ಆಯಿಲ್ ಇಂಡಿಯಾದ ಕರೆಂಟ್ ಮಾರ್ಕೆಟ್ ಕ್ಯಾಪ್ 71,668 ಕೋಟಿ. ಕಂಪನಿಯ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಸೇರಿ 38,810 ಕೋಟಿಯ ಆಸುಪಾಸಿನಲ್ಲಿದೆ. ಅಂದರೆ 55% ಆಫ್ ಇಟ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಆಯಿಲ್ ಇಂಡಿಯಾ ತುಂಬಾ ಸ್ಟ್ರಾಟಜಿಕ್ ಆಗಿ ಇನ್ವೆಸ್ಟ್ ಮಾಡಿದೆ. ಮೇಜರ್ ಆಗಿ IOCL ನಲ್ಲಿ 5.16% ಸ್ಟೇಕ್ ಇದೆ. ಇದರ ವ್ಯಾಲ್ಯೂ ಅರೌಂಡ್ 10,343 ಕೋಟಿ. ಯಾಕೆ ಅಂದರೆ IOCLನ ಮಾರ್ಕೆಟ್ ಕ್ಯಾಪ್ 2,451 ಕೋಟಿ ಆಗಿದೆ. ಇದನ್ನು ಹೊರತುಪಡಿಸಿ ಈಕ್ವಿಟಿ ಮೆಥಡ್ ಅಂಡರ್ನಲ್ಲಿ ವ್ಯಾಲ್ಯೂ ಮಾಡುವಂಥ ಕಂಪನಿಯ ಜಾಯಿಂಟ್ ವೆಂಚರ್ ಮತ್ತು ಅಸೋಸಿಯೇಟ್ಸ್ ವ್ಯಾಲ್ಯೂ ಕೂಡ 20,236 ಕೋಟಿ ಆಗಿದೆ. ಈಗ IOCLನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಕಂಪನಿಯ 5 ವರ್ಷದ ಸೇಲ್ಸ್ CAGR ಮಾಡೆಸ್ಟ್ ಕೇವಲ 9% ಅಷ್ಟಿದೆ. 2025ರಲ್ಲಿ ರೆಕಾರ್ಡ್ 100.29 MMT ಸೇಲ್ಸ್ ವಾಲ್ಯೂಮ್ ಮತ್ತು 100.5 MMT ಪೈಪ್ಲೈನ್ ಥ್ರೂ ಔಟ್ ರಿಪೋರ್ಟ್ ಮಾಡಿದೆ. ಮೊದಲ ಬಾರಿ 100 MMTಯ ಲೆವೆಲ್ ಕ್ರಾಸ್ ಆಗಿದೆ. 2027ರ ತನಕ ಕಂಪನಿಯ ರಿಫೈನಿಂಗ್ ಕೆಪಾಸಿಟಿಯನ್ನ 80.8 MMTPA ಇಂದ ಹೆಚ್ಚು ಮಾಡಿ 98 MMTPA ತನಕ ತಗೊಂಡು ಹೋಗುವಂತ ಪ್ಲಾನ್ ಅಲ್ಲಿದೆ.
ಈ ಎಕ್ಸ್ಪ್ಯಾನ್ಷನ್ ಜೊತೆಗೆ ಮಾರ್ಕೆಟಿಂಗ್ ಮತ್ತು ಪೈಪ್ಲೈನ್ ಇನ್ಫ್ರಾ ಮೇಲೂ ಕೂಡ ಇನ್ವೆಸ್ಟ್ ಜಾಸ್ತಿ ಆಗಿದೆ. 2026ಕ್ಕಾಗಿ ಕ್ಯಾಪೆಕ್ಸ್ ಗೈಡೆನ್ಸ್ 33,494 ಕೋಟಿ ನೀಡಲಾಗಿದೆ. ಇಲ್ಲಿ ಕನ್ವೆನ್ಷನಲ್ ಪ್ರಾಜೆಕ್ಟ್ಸ್ ಮೆಚೂರ್ ಆಗ್ತಾ ಇದ್ದಂತೆ ಪೆಟ್ರೋಕೆಮಿಕಲ್ಸ್ ಮತ್ತು ಆಲ್ಟರ್ನೇಟ್ ಎನರ್ಜಿ ಕಡೆಗೆ ಫೋಕಸ್ ಶಿಫ್ಟ್ ಆಗಿದೆ. ಈಗ ಆಯಿಲ್ ಇಂಡಿಯಾ ಕಡೆಗೆ ವಾಪಸ್ ಬರೋಣ. 2025ರಲ್ಲಿ ಸೇಲ್ಸ್ ಆಲ್ಮೋಸ್ಟ್ 36,163 ಕೋಟಿ ತನಕ ನಿಂತ ನೀರಾಗಿದೆ. ಈ ಗ್ರೋತ್ ಲಾರ್ಜ್ಲಿ ಲಿಮಿಟೆಡ್ ಆಗಿದ್ದು, ಇದಕ್ಕೆ ಕಾರಣ ಏನು ಅಂದರೆ ಡ್ಯೂ ಟು ಲೋವರ್ ರಿಯಲೈಸೇಷನ್ ಆ್ಯಂಡ್ ಮೆಚೂರ್ಡ್ ವಾಲ್ಯೂಮ್ ಗ್ರೋತ್. ಆದರೆ ಆಪರೇಟಿಂಗ್ ಪ್ರಾಫಿಟ್ನಲ್ಲಿ 10.77% ಕುಸಿದಿದ್ದು, ಆಪರೇಟಿಂಗ್ ಎಕ್ಸ್ಪೆನ್ಸ್ 5% ಹೆಚ್ಚಾಗಿ ಆಲ್ಮೋಸ್ಟ್ 25,000 ಕೋಟಿ ಆಗಿದೆ. ಆಸ್ ಕಂಪೇರ್ಡ್ ಟು ದ ಸ್ಟಾಗ್ನೆಂಟ್ ರೆವಿನ್ಯೂ ಗ್ರೋತ್. ಈ ಕಾರಣಕ್ಕೆ OPM ಕೂಡ 34%ನಿಂದ ಕುಸಿದು 31% ಆಗಿದೆ. ಇಲ್ಲೊಂದು ಟ್ವಿಸ್ಟ್ ಕೂಡ ಇದೆ. ಅದೇನು ಅಂದರೆ ಬೇರೆ ಇನ್ಕಮ್ನಲ್ಲಿ ದೊಡ್ಡ ರಿವರ್ಸಲ್ ಆಗಿದೆ. ಕಳೆದ ವರ್ಷ 566 ಕೋಟಿ ನಷ್ಟವಾಗಿ ಈ ವರ್ಷ 1,666 ಕೋಟಿ ಲಾಭ ಆಗಿತ್ತು. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಬಾಟಮ್ ಲೈನ್ನ ಮೇಲೆ ಬೀರಿತ್ತು ಮತ್ತು ನೆಟ್ ಪ್ರಾಫಿಟ್ನಲ್ಲಿ 0.86% ಮಾರ್ಜಿನಲ್ ಜಂಪ್ ನೋಡೋದಕ್ಕೆ ಸಿಕ್ತು. ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ, ಈಗ ಇಂಡಿಯಾದ ಆಯಿಲ್ ಮತ್ತು ಗ್ಯಾಸ್ನ ಡಿಮಾಂಡ್ ನೋಡೋದಾದ್ರೆ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನ CY40 ತನಕ 90 MT ಆಯಿಲ್ ಮತ್ತು 11 MT ಆಫ್ ಗ್ಯಾಸ್ ತನಕ ಕೊಂಡೊಯ್ಯೋದು ಅನಿವಾರ್ಯವಾಗಿದೆ. ಈ ಡಿಮಾಂಡ್ ಅನ್ನು ಪೂರೈಸುವುದಕ್ಕೆ ಆಯಿಲ್ ಇಂಡಿಯಾ 2026ರಲ್ಲಿ 15,000 ಕೋಟಿಯಿಂದ 16,000 ಕೋಟಿಯ ಬಂಡವಾಳ ಹೂಡಿಕೆ ಮಾಡುತ್ತದೆ. ಇದರಲ್ಲಿ 9,133 ಕೋಟಿ ನ್ಯೂಮರಿಗಲ್ ರಿಫೈನರಿ ಲಿಮಿಟೆಡ್ NRLಗಾಗಿ, 5,648 ಕೋಟಿ ಎಕ್ಸ್ಪ್ಯಾನ್ಷನ್ಗಾಗಿ ಮತ್ತು 2,300 ಕೋಟಿ ಪೆಟ್ರೋಕೆಮಿಕಲ್ಸ್ಗೆ ನೀಡಲಾಗಿದೆ. ಇನ್ನು ಫಂಡಿಂಗ್ ವಿಚಾರಕ್ಕೆ ಬಂದರೆ, ಡೊಮೆಸ್ಟಿಕ್ ಕ್ಯಾಪೆಕ್ಸ್ ಅನ್ನ ಇಂಟರ್ನಲ್ ಅಕ್ವಿರಲ್ಸ್ ನಿಂದ ಫಂಡ್ ಮಾಡಲಾಗುತ್ತೆ. ಕೆಲ ಇಂಟರ್ನ್ಯಾಷನಲ್ ಡಾಲರ್ ಡಾಮಿನೇಟೆಡ್ ಪ್ರಾಜೆಕ್ಟ್ಸ್ ಅಂದರೆ ಮೊಜಾಂಬಿಕ್ ಮತ್ತು ರಷ್ಯಾದಂತಹ ದೇಶಗಳಿಗೆ ಎಕ್ಸ್ಟರ್ನಲ್ ಫಂಡಿಂಗ್ನ ಅವಶ್ಯಕತೆ ಇದೆ. ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ, ಮೊಜಾಂಬಿಕ್ LNG ಪ್ರಾಜೆಕ್ಟ್ನಲ್ಲಿ ಆಯಿಲ್ ಇಂಡಿಯಾ 10% ಸ್ಟೇಕ್ ಇದೆ. ಜುಲೈ 2025ರಲ್ಲಿ ಮತ್ತೊಂದು ಸಾರಿ ರೀಸ್ಟಾರ್ಟ್ನ ಎಕ್ಸ್ಪೆಕ್ಟೇಷನ್ ಇಡಲಾಗಿದೆ. ಈಗ ಗ್ರೋತ್ ಡ್ರೈವರ್ಸ್ ಬಗ್ಗೆ ಮಾತಾಡೋದಾದ್ರೆ, NRLನ ಕೆಪಾಸಿಟಿ 3 MMT ಇಂದ 9 MMT ವರೆಗೂ ಎಕ್ಸ್ಪ್ಯಾಂಡ್ ಆಗಿದೆ. ಜೊತೆಗೆ ಡಿಸೆಂಬರ್ 25ರ ತನಕ ಕಮಿಷನ್ ಆಗುವಂತ ಟಾರ್ಗೆಟ್ ಇದೆ. ಗ್ಯಾಸ್ ಪೈಪ್ಲೈನ್ ಕೆಪಾಸಿಟಿ ಕೂಡ ಅಕ್ಟೋಬರ್ 2025ರ ತನಕ 1.5 MMSCMD ಮಿಲಿಯನ್ ಸ್ಟ್ಯಾಂಡರ್ಡ್ಸ್ ಕ್ಯೂಬಿಕ್ ಮೀಟರ್ಸ್ ಪರ್ ಡೇ ತನಕ ಹೆಚ್ಚಾಗ್ತಾ ಇದೆ. ಇದು ಟರ್ಮ್ ಪ್ರೊಡಕ್ಷನ್ ವ್ಯಾಲ್ಯೂಮ್ನ ಸಪೋರ್ಟ್ ಮಾಡುತ್ತೆ. 2030ರ ತನಕ ಕಂಪನಿಯ ಲಾಂಗ್ ಟರ್ಮ್ ಟಾರ್ಗೆಟ್ ಆನ್ಯುವಲ್ ಪ್ರೊಡಕ್ಷನ್ ಅನ್ನ 10 ರಿಂದ 12 MMTOE ವರೆಗೂ ಕೊಂಡೊಯ್ಯೋದು. ಸದ್ಯ ಇದು 8.8 MMTOE ಆಸುಪಾಸ್ನಲ್ಲಿದೆ. ಈ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ ಕಂಪನಿ ಹೊಸ ಡ್ರಿಲ್ಲಿಂಗ್ ಆಕ್ಟಿವಿಟೀಸ್, ರೀಡೆವಲಪ್ಮೆಂಟ್ ಆಫ್ ಮೆಚೂರ್ ಫೀಲ್ಡ್ಸ್ ಮತ್ತು ಲೇಟೆಸ್ಟ್ ಟೆಕ್ನಾಲಜೀಸ್ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇದರಿಂದ ಎಕ್ಸ್ಪ್ಲೋರೇಷನ್ ಲೆಡ್ ಗ್ರೋತ್ ಮುಂದೆ ಸಾಗುತ್ತೆ. ಜೊತೆಗೆ 2025ರಲ್ಲಿ ಕಂಪನಿ ಕ್ಯಾಶ್ ಪಾಸಿಟಿವ್ ಆಗಿದೆ. 301 ಕೋಟಿಯ ಪಾಸಿಟಿವ್ ಕ್ಯಾಶ್ ಫ್ಲೋ ಹೈಯೆಸ್ಟ್ CFO ಇಂದ ಬಂದಿದೆ. ಥ್ಯಾಂಕ್ಸ್ ಟು ಇನ್ಕ್ರೀಸ್ಡ್ ಪೇಯಬಲ್ಸ್ ಆ್ಯಂಡ್ 62% ಇಂಪ್ರೂವ್ಡ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಪ್ಲಸ್ ಬಾರೋವಿಂಗ್ಸ್ ಪ್ರೊಸೀಡ್ಸ್ನ ಕಾರಣಕ್ಕೆ CFF ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಇಲ್ಲಿ 51% ತನಕ ಬೂಸ್ಟ್ ಸಿಕ್ಕಿದೆ. ನಾವು ಮೊದಲೇ ಹೇಳಿದಂತೆ ಇನ್ಕ್ರೀಸ್ಡ್ ಪೇಯಬಲ್ಸ್ನಿಂದ ಡೇಸ್ ಪೇಯಬಲ್ ಜಾಸ್ತಿ ಆಗಿರೋ ಕಾರಣಕ್ಕೆ ಕ್ಯಾಶ್ ಕನ್ವರ್ಜನ್ ಸೈಕಲ್ ಇಂಪ್ರೂವ್ ಆಗಿದೆ. ಇದು 192 ದಿನದಿಂದ ಕುಸಿದು 170 ದಿನಕ್ಕೆ ಬಂದು ತಲುಪಿದೆ. ಬೆಟರ್ ಲಿಕ್ವಿಡಿಟಿ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ಎಫಿಷಿಯನ್ಸಿನ ಇಂಡಿಕೇಟ್ ಮಾಡ್ತಾ ಇದೆ. ಆದರೆ ಇಲ್ಲಿ ಕೆಲವೊಂದು ರಿಸ್ಕ್ ಕೂಡ ಇದೆ. 2025ರಲ್ಲಿ ರಿಸರ್ವ್ ಬ್ಯಾಂಕ್ ರಿಪ್ಲೇಸ್ಮೆಂಟ್ ರೇಷಿಯೋ ಕುಸಿದು 0.97ರಿಂದ 0.94 ಪಟ್ಟಾಗಿತ್ತು. That is as much hydrocarbon was produced. New resources were slowly added to its storage. Usually, ಈ ರೇಷಿಯೋನ 100% or 1 or more is generally considered ideal. ಜೊತೆಗೆ ಹೊಸ ವೆಲ್ಸ್ನ ರಿಮಿಯಮ್ ರಿಯಲೈಸೇಷನ್ ಈಗ ಗವರ್ಮೆಂಟ್ಸ್ನ ಅಲೋಕೇಶನ್ ಪ್ರೊಸೆಸ್ ಮತ್ತು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ CGD ರ್ಯಾಂಪ್ ಅಪ್ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ ಒಂದು ವಿಚಾರ ಗಮನಕ್ಕಿರಲಿ, ಮಾರ್ಕೆಟ್ ಕರೆಕ್ಷನ್ನಿಂದ ಇದರ ಕಂಪನಿಯ ಇನ್ವೆಸ್ಟ್ಮೆಂಟ್ಸ್ ವ್ಯಾಲ್ಯೂ ಕುಸಿಯೋ ಸಾಧ್ಯತೆ ಇರುತ್ತೆ. ಇದು ಡೈರೆಕ್ಟ್ಲಿ ಕಂಪನಿಯ ಅದರ್ ಇನ್ಕಮ್ನ ಮೇಲೆ, ನೆಟ್ ಪ್ರಾಫಿಟ್ನ ಮೇಲೆ ಪ್ರೆಷರ್ ಹಾಕೋ ಸಾಧ್ಯತೆ ಇರುತ್ತೆ. ನೋಡಿದ್ರಲ್ಲ, ಸೊ ಇದಾಗಿತ್ತು 3 ಕ್ಯಾಶ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಚ್ ಕಂಪನೀಸ್. ಇದರ ಅಸೆಟ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗಳೇ ಮಾರ್ಕೆಟ್ ಕ್ಯಾಪ್ನ ಅರ್ಧದಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗವಾಗ್ತಿದೆ. ಆದರೆ ಪ್ರತಿ ಹೂಡಿಕೆಯಲ್ಲೂ ರಿಟರ್ನ್ ಹೇಗೆ ತುಂಬಾ ಮುಖ್ಯವಾಗಿರುತ್ತೋ
ಹಾಗೆಯೇ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಕ್ರೂಷಿಯಲ್ ಆಗಿದೆ. ಈಗ ನಿಮಗೆ ಯಾವ ಕಂಪನಿಯ ಪೊಟೆನ್ಷಿಯಲ್ ಪ್ಲಾನ್ ಹೆಚ್ಚು ಪ್ರಾಮಿಸಿಂಗ್ ಅಂತ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಇನ್ನಷ್ಟು ಬ್ರೇಕ್ ಡೌನ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.